ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರ ಅಂತ ಅನ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಈಗ ಟೈಮ ಸಂಜೆ 5 ಗಂಟೆ ಆಗೈತೆ ರೀ. ಟೈಮ್ 5 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಸ್ನೇಹಿತರೆ. ಈಗ ಶೇಂಗಾ ಹುರ್ಲತ್ತಿದ್ದೇವೆ ರೀ. ಈಗ ಹಸಿ ಶೇಂಗಾ ತಂದಿರಿ ನಮ್ಮ ಮನೆಯವರು. ಹಸಿ ಶೇಂಗಾ ಹುರ್ಲತ್ತಿದ್ದೇವೆ ರೀ. ನಮ್ಗೆ ಹಸಿ ಶೇಂಗಾ ಅಂದ್ರೆ ಭಾಳ ಇಷ್ಟ ರೀ. ನಮ್ಮ ಮನೆಯವ್ರಿಗೆ ರೀ ಹಸಿ ಶೇಂಗಾ ಹುರಿದು ಹಸಿ ಶೇಂಗಾ ಹುರಿದು ತಿನ್ನೋದು ಭಾಳ ಇಷ್ಟ ರೀ ಅವರಿಗೆ. ನಮ್ಮ ಸ್ನೇಹಾಗ ಸಾನ್ವಿಗೆ ಎಲ್ಲರಿಗೂ ಭಾಳ ಇಷ್ಟ ರೀ. ನನಗೂ ಇಷ್ಟ ರೀ ಹಸಿ ಶೇಂಗಾ ಹುರಿದು ತಿನ್ನೋದು. ಭಾಳ ಟೇಸ್ಟ್ ಹತ್ತಾವ ರೀ. ಹೀಗಾಗಿ ಹಸಿ ಶೇಂಗಾ ಹುರ್ಲತ್ತೇವೆ ರೀ. ಸ್ನೇಹಿತರೆ, ಶೇಂಗಾ ತಿನ್ನೋಣ ಬರ್ರಿ. ಸ್ನೇಹಿತರೆ, ಈಗ ಸ್ವಲ್ಪ ಮೆಂತ್ಯ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ. ಸ್ವಲ್ಪ ಶೇಂಗಾ ತೊಗೊಂಡಿನಿ ರೀ. ಮಿಕ್ಸರ್ಗೆ ಹಾಕ್ಲಕ್ಕ ಶೇಂಗಾ ತೊಗೊಂಡು ನಮ್ಮ ಮನೆಯವ್ರ ಕೈಯಾಗ ಕೊಡ್ಲತ್ತೀನಿ ರೀ ಮಿಕ್ಸರ್ಗೆ ಹಾಕ್ಲಕ್ಕ ರೀ. ಸ್ನೇಹಿತರೆ ನೋಡಿರಿ, ಮಿಕ್ಸರ್ಗೆ ಹಾಕ್ಲಕ್ಕ ಕೂಡ ನಾನು ನೋಡಿರಿ ಸ್ನೇಹಿತರೆ ಎಷ್ಟು ಸಣ್ಣ ಮಾಡ್ಯಾರ ರೀ. ಒಟ್ಟು ಸಣ್ಣ ಇದು ಮಾಡಿಕೊಟ್ಟಾರ ನೋಡಿರಿ. ಮೆಂತ್ಯ ಪಲ್ಯಕ್ಕೆ ನೋಡಿರಿ ಎಷ್ಟು ಸಣ್ಣ ಮಾಡ್ಯಾರ ರೀ. ಇರ್ಲಿ ರೀ, ನಮ್ಮ ಆರಾಧ್ಯಾಗ ಆತೈತೆ ರೀ. ನಮ್ಮ ಆರಾಧ್ಯಾಗ ಇಷ್ಟ ಆತೈತೆ ರೀ. ಸ್ನೇಹಿತರೆ ನೋಡಿರಿ, ಸ್ವಲ್ಪ ಎಣ್ಣೆ ಹಾಕಿನಿ ರೀ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿರಿ. ಒಳತೀನಿ ರೀ. ಬೆಳ್ಳುಳ್ಳಿ ಕಡಿಮೆ ಇದ್ದವು ರೀ. ಅಂತ ಹಿಂಗಾಗಿ ಸ್ವಲ್ಪ ಹಾಕಿನಿ ರೀ ಸ್ನೇಹಿತರೆ. ಈಗ ಒಂದು 2 ಮೆಣ್ಸಿನ್ಕಾಯಿ ಹಾಕಿನಿ ರೀ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಆರಾಧ್ಯಾಗ ಖಾರ ನಡೆಯಂಗಿಲ್ಲ ರೀ. ಹೀಗಾಗಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿನಿ ರೀ. ನೋಡಿರಿ ಸ್ನೇಹಿತರೆ, ರೆಡಿ ಆಯ್ತು ನೋಡಿರಿ ಮೆಂತ್ಯ ಪಲ್ಯ. ನಮ್ಮ ಮನೆಯವ್ರು ಚಪಾತಿ ಮೆಂತ್ಯ ಪಲ್ಯ ತಿಂತೀನಿ ಅಂದ್ರೆ ರೀ ನಮ್ಮ ಆರಾಧ್ಯ ಅದು. ಹೀಗಾಗಿ ಮೆಂತ್ಯ ಪಲ್ಯ ಮಾಡೀನಿ ರೀ ಇವತ್ತು ಸ್ನೇಹಿತರೆ. ಮೆಂತ್ಯ ಪಲ್ಯ ರೊಟ್ಯಾಗ ಚಪಾತ್ಯಾಗ ಭಾಳ ಟೇಸ್ಟ್ ಹತ್ತೈತೆ ರೀ. ನಮ್ಮ ಮನೆಯವ್ರಿಗೆ ರೀ ಚಪಾತ್ಯಾಗ ರೊಟ್ಯಾಗ ಇದು ಮೆಂತ್ಯ ಪಲ್ಯ ಭಾಳ ಇಷ್ಟ ಆಗ್ತೈತೆ ರೀ. ಹೀಗಾಗಿ ಇವತ್ತು ಅವರು ಮೆಂತ್ಯ ಪಲ್ಯ ಮಾಡಂದ್ರೆ ರೀ ಸ್ನೇಹಿತರೆ. ಅದಕ್ಕೆ ಮೆಂತ್ಯ ಪಲ್ಯ ಮಾಡೀನಿ ರೀ. ಈಗ ನಮ್ಮ ಆರಾಧ್ಯ ಅವ್ರ ಪಾಪ ಊಟ ಮಾಡ್ತಾರೆ ರೀ. ಇಬ್ಬರು ಅಪ್ಪ ಮಗಳು ರೀ. ಈಗ ಊಟ ಮಾಡ್ತಾರೆ ರೀ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.